ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪೂಜಾ ಅಂತೇಳಿ ಒಬ್ರು ಶೇರ್ ಮಾಡಿದ್ದಾರೆ. ಬನ್ನಿ, ನನ್ನ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಹೀಗಿದೆ ನೋಡಿ ಅಂತೇಳಿ, ತಮ್ಮ ಒಂದು ಬಯೋಡೇಟಾ ಹೇಗಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರಲ್ಲಿ ಇವಳ ಹೆಸರು ಪೂಜಾ, ವಯಸ್ಸು 34 ವರ್ಷ ನಡೀತಾ ಇದೆ. ಹಾಗೆ ವಸತಿ ಇರುವ ಜಾಗ ಬೆಂಗಳೂರು. ಗಂಡ ಇದ್ರೂ ಕೂಡ ಇವರು ಉಪಯೋಗ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳು ಇಬ್ಬರು ಗಂಡು ಇದ್ದಾರೆ, ಆದರೆ ಇನ್ನು ಕಾಲೇಜ್ಗೂ ಹೋಗ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನನ್ನ ಕಷ್ಟ ನೋಡಿ, ಅವರೆಲ್ಲ ಹೋದ ಮೇಲೆ ಒಬ್ಬಳಿಗೆ ಬರೀ ಒಂದು ಊಟದ ಒಂದು ಯೋಚನೆ ಕೂಡ ಬರ್ತಾ ಇರುತ್ತೆ. ಕಾರಣ ರಾತ್ರಿ ಆಲ್ಮೋಸ್ಟ್ ಗಂಡ ಮಾಡಲ್ಲ. ಸೊ ಹಾಗಾಗಿ ಇದು ತುಂಬಾನೇ ಒಂದು ಯೋಚನೆ ಕೂಡ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡಿ ಹೋದ್ರೆ ಯಾರು ಇಲ್ಲದಾಗ ಆಲ್ಮೋಸ್ಟ್ ಮನೆಗೆ ಕರೆಸಿ ಚಪಾತಿ ಒಂದು ಚೀಪಿಸಿಕೊಂಡು ಮಜಾ ಒಂದು ಪಡೆಯುವಂತ ಒಂದು ಆಸೆ ತುಂಬಾನೇ ಇದೆ. ಸೊ ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾನೆ. ಇದಿಷ್ಟು ಅವರ ಒಂದು ಬೇಸಿಕ್ ಒಂದು ಇನ್ಫಾರ್ಮೇಶನ್ ಕೂಡ ಆಗಿರುತ್ತೆ. ಮತ್ತೆ carwale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರಲ್ಲ, ಅದು 2025 ಒಂದು ಮಾಡೆಲ್ ಕಾರ್ ವೋಲ್ವೋ XC90 ಅಂತೇಳಿ B5 ಅಲ್ಟ್ರಾ ಸ್ಪೋರ್ಟ್ಸ್ ಒಂದು ವರ್ಷನ್ನ ಒಂದು ಕಾರ್ ಪ್ರೈಸ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಒಬ್ಬ ಸೆಲ್ಲರ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೇನೆ ಸ್ನೇಹಿತರೆ, ಯಜಮಾನ ಇದ್ರು ಕೂಡ ಇನ್ನೊಂದು ಗಂಡಿನ ಒಂದು ಊಟದ ಒಂದು ಆಸೆಗೆ ಮುಖ್ಯ ಕಾರಣ ಹೀಗೆಲ್ಲ ಇದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಕ್ಲಾಸ್ಮೇಟ್ ಹುಡುಗಿಯರು ಎಲ್ಲರದ್ದು ಆಲ್ಮೋಸ್ಟ್ ಮದುವೆ ಕೂಡ ಆದರೂ ಅವರು ಒಬ್ಬೊಬ್ಬರನ್ನು ಒಂದು ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದು ಹೇಳೋ ಅನುಭವ ಕೇಳಿದ್ರು ನನ್ನ ಗಂಡ ಕೂಡ ಹಾಗೆ ಹೇಳಲ್ಲ ಅಂತೇಳಿ ಅನ್ಸುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವರು ಒಬ್ಬರೇ ಫ್ರೀ ಇದ್ದಾಗ ಹುಡುಗರನ್ನು ಎಲ್ಲ ಒಂದು ಇಲ್ಲಾಂದ್ರೆ ಮುದುಕರನ್ನು ಬೀಳ್ಸ್ಕೊಂತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಹಾಗೆ ಬೇರೆ ಬೇರೆ ಒಂದು ಊಟದ ಒಂದು ರುಚಿ ಕಂಡಾಗ ನಾವು ಇನ್ನು ದಿನದಿಂದ ದಿನ ಒಂದು ಹೆಂಗ್ ಕೂಡ ನಾವು ಕಾಣ್ತೇವೆ ಅಂತೇಳಿ ಅವರ ಒಂದು ಥಿಂಕಿಂಗ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ದಿನ ನಾನು ಕೂಡ ಟ್ರೈ ಮಾಡಿ ನೋಡೋಣ ಅಂತೇಳಿ ಹೀಗೆ ಮಾಹಿತಿಯನ್ನು ಕೂಡ ಕಳಿಸಿದ್ದೇನೆ ಅಂತೇಳಿ ಪೂಜಾ ಅವರು ಕೂಡ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ. ಹಾಗೇನೆ ಬರುವಂತ ಒಂದು ಮಿಂಡ ಹೀಗೆಲ್ಲ ಒಂದು ಕೈದು ನೆಮ್ಮದಿ ಪಡಿಸಿದ್ರೆ ಸಾಕು, ಹಣ ನಾನೇ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಗಂಡಿನ ಒಂದು ಕ್ವಾಲಿಟೀಸ್ ಕೂಡ ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ನೋಡಿ, ಫಸ್ಟ್ ನೋಡಿ, ಗಂಡ ಸ್ವಲ್ಪ ಹುಷಾರಿಲ್ಲ ಅಂತಿದ್ದಾನೆ. ಸೊ ಏನೋ ಸ್ಟೋನ್ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹಾರ್ಡಾಗಿ ಸೆಕ್ಸ್ ಮಾಡೋದು ಆಲ್ಮೋಸ್ಟ್ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಮಾತ್ರ ಆಲ್ಮೋಸ್ಟ್ ಈಗಿನ ಒಂದು ಕೂತಿನ ಒಂದು ಕಷ್ಟ ತಡೆಯೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ನೀವು ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ಬರಬೇಕಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಸ್ನೇಹಿತರು ಆಲ್ಮೋಸ್ಟ್ ಹೇಳಿದ್ರು, ಕೇಳಿ ಇನ್ನೂ ಆಸೆ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಸ್ಟ್ರಾಂಗ್ ಊಟ ಹೊಂದಿರುವಂತ ಒಬ್ಬ ಗಂಡು, ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ ಯಾರಾದ್ರೂ ಇದ್ರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಮಧ್ಯಾಹ್ನ ಪರದಾಗ ಬಂದು ಹೋದ್ರೆ ಸಾಕು, ಖಂಡಿತವಾಗ್ಲೂ ನಿಮಗೆ ಹೇಗೆ ಬೇಕೋ ಹಾಗೆ ನಾನು ಚೆನ್ನಾಗಿ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ. ಹಾಗೇನೋ ಕಾರ್ನ ಬಗ್ಗೆ ಕೂಡ ಹೇಳಿದ್ನಲ್ಲ, ಇದು ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2025, 12,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿದ್ರೆ ಮಿಡಲ್ ಹೈಬ್ರಿಡ್ ಮತ್ತೆ ಎಲೆಕ್ಟ್ರಿಕಲ್ ಮತ್ತೆ ಪೆಟ್ರೋಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, 8 ಗೇರ್, ಮ್ಯಾನ್ಯುವಲ್ ಓವರ್ ರೈಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಕಾರ್ ನಿಮಗೆ ಅವೈಲೇಬಲ್ ಇರೋದು ಡೆಲ್ಲಿಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನು ಕಾರ್ನ ಒಂದು ಇಮೇಜ್ ಬಂದ್ಬಿಟ್ಟು ಹೀಗೆಲ್ಲ ಇರುತ್ತೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗಿದೆ. ಮತ್ತೆ ರೇರ್ ಸ್ಪೀಡ್ ಮಾತ್ರ ತುಂಬಾನೇ ಒಂದು ಅದ್ಭುತವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಆ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಹಾಗೆ ಕಾರ್ನ ಒಂದು ಪ್ರೈಸ್ ನೋಡಿಕೋದ್ರೆ 95 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಎವರೇಜ್ ಮಾರ್ಕೆಟ್ ಪ್ರೈಸ್ ನಿಮಗೆ 92 ಲಕ್ಷ ತನಕ ಆಗುತ್ತೆ. ಇದೇ ಒಂದು ಕಾರ್ನ ಒಂದು ಆನ್ ರೋಡ್ ನೀವು ಪ್ರೈಸ್ ಖರೀದಿ ಮಾಡ್ಲಿಕ್ಕೆ ಹೋದ್ರೆ 1,12,00,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಮತ್ತೆ ಬೂಟ್ ಸ್ಪೇಸ್ ಕೂಡ ಹೀಗಿದೆ. ಸ್ಪೆಸಿಫಿಕೇಶನ್ ನೋಡಿಕ್ ಹೋದ್ರೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ಎಲ್ಲ ತುಂಬಾನೇ ಒಂದು ಚೆನ್ನಾಗಿದೆ. 1969 ಒಂದು CC ಕೂಡ ಹೊಂದಿರುತ್ತೆ. 4 ಸಿಲಿಂಡರ್ಸ್ ಇನ್ಲೈನ್ ಮತ್ತೆ 4 ವೋಲ್ವೋಸ್ ಮತ್ತೆ ಸಿಲಿಂಡರ್ DOHP ಅಂತೇಳಿದೆ ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ಟೈಪ್ ನೋಡಿಕೋದ್ರೆ 2.0 ಲಿಟಲ್ ಟರ್ಬೋ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್. ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಶನ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.